ನಾನು ಐಎಂ ತೊರಗಲ್ ಅಂತ ಹೇಳಿ ಹಿರಿಯ ಸಮಾಜ ಸೇವಕ, ಹಿರಿಯ ರಾಜಕೀಯ. ನಾನು ಕೆಲವೊಂದು ಅನಿಸಿಕೆಗಳು ಮಾಧ್ಯಮದವ್ರ ಮುಂದೆ ತಿಳಿಸ್ತಾ ಇದ್ದೆ. ಅದೇ ಅನಿಸಿಕೆ ಏನಪ್ಪ, ಪರಿಸ್ಥಿತಿಯಲ್ಲಿ ಹಿಜಾಬ್ ಬಗ್ಗೆ ಎಲ್ಲರ ಬಾಯಲ್ಲಿ ವಿರೋಧ ವ್ಯಕ್ತವಾಗಿ ಹಿಜಾಬ್ ಅಂದ್ರೆ ಏನು, ಹಿಜಾಬದ ಮರ್ಮವೇನು, ಇದ್ರ ಬಗ್ಗೆ ಏನು ಅರ್ಥ ಮಾಡಿಕೊಳ್ಳಾರದೆ, ತಿಳಿಯಲಾರದೆ ಒಂದು ಕೋಮಿಗೆ ಇನ್ಸರ್ಟ್ ಮಾಡಬೇಕು, ಅಸಹ್ಯ ಮಾಡಬೇಕು, ಒಂದು ಕೋಮಿಗೆ ಬದನಾಮ್ ಮಾಡಬೇಕು ಅಂತ ಹೇಳಿ ಕೆಲವು ದುಷ್ಕರ್ಮಿಗಳು ಇದ್ರ ಬಗ್ಗೆ ಚಕಾರ ಶಬ್ದ ಎತ್ತ. ಅವ್ರು ಎಲ್ಲಿ ದೊಡ್ಡ ದೊಡ್ಡ ರಾಜಕಾರಣಿಗಳು ಇದ್ರ ಬಗ್ಗೆ ಚಕಾರ ಶಬ್ದ ಎತ್ತಿದ್ದಾರೆ. ಹಿಜಾಬ್ ಅಂದ್ರೆ ಏನು? ಇದು 100 ವರ್ಷದಿಂದ ಹಿಜಾಬ್ ನಡೀತಾ ಇದೆ. ಹಿಜಾಬ್ ಅಲ್ಲಂದ್ರೆ ಹಿಜಾಬ್ ನೀವು ಇಟ್ಕೊಟ್ರಿ ಹಿಜಾಬ್ ಅಂತೇಳಿ. ಹಿಜಾಬ್ ಮುಸಲ್ಮಾನರು ತಲೆ ತುಂಬ ಶರಗು, ಅರ್ಧ ಮುಖವಾಡ, ತಲೆ ತುಂಬ ಶರಗು, ಅರ್ಧ ಮುಖವಾಡ ಧರಿಸಿ ಶಾಲೆ ಕಾಲೇಜ್ ಹೋಗ್ತಾ ಇದ್ದಾರೆ. ಕೆಲಸ ಕಾರ್ಯಕಲಾಪಗಳು ಹೋಗ್ತಾ ಇದೆ. ಇದ್ರಿಗೆ ಹಿಜಾಬ್, ಇಸ್ಲಾಂ, ಮುಸಲ್ಮಾನ್ ಯಾಕೆ ಕರಿತೀರಿ? ಈಗಿನ ಕಲಿಯುಗದಲ್ಲಿ ಕೆಲವು ದುಷ್ಕರ್ಮಿಗಳು ನೋಡ್ತಾ ಇದ್ದಾರೆ ನೋಡಿ. ನೀವು ಗಾಡಿ ಮೇಲೆ ಮುಖವಾಡ ನೋಡಿ ಚಂದ ಕಂಡಲ್ಲೇ ಆಕೆ ತೊಗೊಂಡು ಹೋಗ್ಬೋದು. ನೋಡ್ತಾ ಇದ್ದೀನಿ ಎಷ್ಟು ಬಲಾತ್ಕಾರ ಆಗ್ತಾ ಇದ್ದಾವೆ, ಎಷ್ಟು ನೀಚ ಪ್ರವೃತ್ತಿ ನಡೀತಾ ಇದ್ದಾವೆ. ಇದೆಲ್ಲ ಮುಸಲ್ಮಾನರು ಅಷ್ಟ ಅಲ್ಲ, ಹಿಂದೂ ಮಹಿಳೆಯರು, ಹಿಂದೂ ತಾಯಿಯಂದರು, ನನ್ನ ಮಕ್ಕಳು, ನಮ್ಮ ಮಕ್ಕಳು ಅವರು ಹಿಜಾಬ್ದ ಅರ್ಧ ಮುಖವಾಡ ಧರಿಸಿ ತಪ್ಪೇನಿದೆ? ನೀವು ಶೇಪ್ ಮಾಡ್ಕೊರಿಪ್ಪ. ಯಾಕೆ ಅದನ್ನು ಹಿಜಾಬ್ ಬಗ್ಗೆ ತಲೆ ಕೆಡಿಸ್ತಾ ಇರ್ತೀರಿ? ಹಿಜಾಬ್ ತೆಗೆದು ಹೋಗಿರುತ್ತೆ, ಹಿಜಾಬ್ ಬ್ಯಾಡ ನಮ್ಗೇನು. ಈಗ ನಮ್ಮ ಮುಸಲ್ಮಾನ್ ಬಾಂಧವರು ಅರ್ಧ ಮುಖವಾಡ ಧರಿಸಿ ತಲೆ ತುಂಬ ಸೆರಗು ಹೊತ್ಕೊಂಡು ಶಾಲೆಗೆ ಬರ್ತಾ ಇದ್ದಾರೆ, ಕಾಲೇಜಿಗೆ ಬರ್ತಾ ಇದ್ದಾರೆ. ಆಮೇಲೆ ತಮ್ಮ ಕೆಲಸ ಕಾರ್ಯಕಲಾಪಗಳು ಬರ್ತಾ ಇದ್ದಾರೆ. ಇದ್ರ ತಪ್ಪೇನಿದೆ? ಯಾಕೆ ತಪ್ಪು ತಿಳಿದ್ರಿ ಇದ್ರ ಬಗ್ಗೆ ನೀವು? ಶಾಲೆಯಾಗ ನಾವು ಅರ್ಧ ಮುಖವಾಡ ಧರಿಸಿ ಬಂದು ತಪ್ಪದ? ತಲೆ ತುಂಬ ಸೆರಗ ತಪ್ಪದ? ತಲೆ ತುಂಬ ಯಾಕಂದ್ರೆ ಈಗಿನ ಕಲಿಯುಗಿದ್ರು ಭಾಳ ನೀಚರದಾರ. ಕೆಲವೊಬ್ರು ಶಿಕ್ಷಕರು ನೀಚರಿದ್ದಾರೆ, ಕೆಲವೊಬ್ರು ಒಡನಾಟಗಳು ದೋಸ್ತಿಯೊಳಗೂ ನೀಚರಿದ್ದಾರೆ. ನಮ್ಮ ತಾಯಂದ್ರು, ನಮ್ಮ ಮಕ್ಕಳು ಹೆಂಗ ಇದಾಗಬೇಕು, ಬೆಳಿಬೇಕು, ಇದ್ರೊಳಗೆ ಎಲ್ಲ ತರಪಿಂದ ಬಲಿಪಶಿಯಾಗಿ ತಲೆ ಕೆಟ್ಟು ಬರ್ತಾ ಇದ್ದಾರೆ ಮನೆಗೆ. ಅವ ಶಿಟಿ ಹೊಡೆದ, ಅವ ನಿಂತ ಮಾತಾಡಿದ. ಹಿಜಾಬ್ ಇದು ಅರ್ಧ ಮುಖವಾಡ ಧರಿಸಿ ಬಿಟ್ಟಪ್ಪ ಅಂದ್ರೆ ಮುಖಾನ ಕಾಣುದಿಲ್ಲ. ಮುಗಿದು ತಮ್ಮ ಪಾಲಿಗೆ ತಾವು ಶಾಲೆಗೆ ಹೋಗ್ತಾರೆ, ತಾವು ಬರ್ತಾರೆ. ಈ ಹಿಂದೂ ಬಾಂಧವರು ಅವರು, ನೀವು ಹಿಂದೂ ತಾಯಿಯಂದಿರು, ನಿಮ್ಮ ಮಕ್ಕಳಿಗೆ ಬುದ್ಧಿ ಕಲಿಸ್ರಿ. ಅವ್ರನ್ನ ಅರ್ಧ ಮುಖವಾಡ ಧರಿಸ್ಕೊಂಡು ಸ್ಕ್ಯಾಪ್ ಹಾಕೊಂಡೆ ಸ್ಕಾರ್ಪ್ ಹಾಕೊಂಡು ಹೋಗ್ರಿ ಹೋಗಂತ ಹೇಳ್ರಿ. ಮಕ್ಕಳಿಗೆ ಕಲಿಸ್ಕೊಡ್ರಿ, ನೀವು ಕಲಿಸ್ಕೊಡ್ರಿ. ತಲೆ ತುಂಬ ಸಡಗು ಗೊತ್ತು ಅಂತ ಹೇಳ್ರಿ. ಯಾಕಂದ್ರೆ ಅನಾಹುತ ಆಗುದಿಲ್ಲ. ಇದನ್ನ ಏನ್ ವಿಚಾರ ಮಾಡಲಾರ್ದ ಒಂದು ಕೋಮಿಗೆ ಬದಲಾಮ್ ಮಾಡಕ್ಕೆ, ಮುಸಲ್ಮಾನರಿಗೆ ತೊಂದರೆ ಕೊಡಾಕೆ, ಅವ್ರನ್ನ ಅಪವಾದ ಹೊರ್ಸಾಕೆ ಹಿಜಾಬ್ ಐತಿ. ಈ ಹಿಜಾಬ್ ಯಾವ್ದು ಕೇಸರಿ ಕರ್ಣ, ಬಿಳಿ ಕರ್ಣ, ಕೆಂಪು ಕರ್ಣ, ಯಾವ ಕರ್ಣಪ್ಪ? ಅಪವಾದ ಮಾಡವನ ಎಲ್ಲಾ ಕರ್ಣ ನಮ್ಮವ. ಕೇಸರಿ ಕರ್ಣವು ನಮ್ದೆ, ಬಿಳಿ ಕರ್ಣವು ನಮ್ದೆ, ಹಸಿರೀಕರಣ ನಮ್ದೆ. ಇದಕ್ಕೆ ಬೇರ್ಪಡಿಸ್ತಿ ಯಾಕೆ? ಹಸಿರೀಕರಣಿಗೆ ಏನಾದ್ರೆ ನಮ್ದು ಹೊಟ್ಟೆಗೆ ಬೆಂಕಿ ಬೈತೇವೆ. ನಾವು ಭಾರತೀಯ ಮುಸಲ್ಮಾನರು, ಭಾರತೀಯರನ್ನ ಎಲ್ಲರೂ. ಇದಕ್ಕೆ ಎಲ್ಲ ಯಾಕೆ ಕರ್ಣ ತಗೋಬೇಡ್ರಿ? ಬಿಳಿ ಕರ್ಣ, ಹಸಿರೀಕರಣ, ಕೆಂಪು ಕರ್ಣ ಕರ್ಣ ಮಾಡಿ ನಿಮ್ಮ ರಾಜಕೀಯ ಮತಗೋಸ್ಕರ ಮಂದಿಗೆ ಯಾಕೆ ಬಲಿಪುಷಿ ಮಾಡ್ತಿರಪ್ಪ? ಇದಕ್ಕೆ ಬೇರ್ಪಡಿಸ್ಬೇಡ. ಹಿಂದೂ ಬಾಂಧವರು, ಮುಸಲ್ಮಾನ್ ಬಾಂಧವರು ಎಲ್ಲರೂ ತಮ್ಮ ಮಕ್ಕಳಿಗೆ ಅರ್ಧ ಮುಖವಾಡ ಹಾಕಿ ಶಾಲೆಗೆ ಕಳಿಸ್ಕೊಡ್ರಿ, ಅರ್ಧ ಮುಖವಾಡ ಹಾಕಿ ಶಾಲಾ ಕಾಲೇಜ್ ಕಳಿಸ್ಕೊಡ್ರಿ. ಆಮೇಲೆ ಕೆಲಸ ಕಲಾಪಗಳು ಕಳಿಸ್ಕೊಡ್ರಿ. ನಿಮ್ಮ ಮಕ್ಕಳು ಸೇಫ್ ಇರ್ತಾವ, ನಮ್ಮ ಮಕ್ಕಳು ಸೇಫ್ ಇರ್ತಾವ. ಯಾವುದೂ ಇಂಥ ಅಹಿತಕರ ಘಟನೆ ನಡೀತಿಲ್ಲ. ಇವು ಏನಂತ ಬೀದಿ ನಾಯಿಗಳು, ಆಮೇಲೆ ಬೀದಿ ಗುಂಡಾಗಳು, ಇವೆಲ್ಲ ಯಾರು ಅದನ್ನ ತಲೆ ಕೆಡಿಸ್ಬೋದಲ್ಲ. ಅದ ಮುಖಾನ ಕಾಣೋದಿಲ್ಲ. ನೋಡು ಬೇಡ ಹೊಲ್ ಬೇಡಂತ ಇದು ಮುಖವಾಡ ಕಾಣ್ಕೊಂಡು ನಂದು, ನಿಂದು, ಅವಂದು, ಇವಂದು, ಶಂಕ್ಯಾಂದು, ರಪ್ಯಾಂದು, ಶರ್ಪ್ಯಾಂದು ಹಿಂಗೆಲ್ಲ ಮಾತನಾಡ್ಯಾಗತ್ತಾವ. ನಾವೆಲ್ಲ ಕಂಡ್ಕೊಳ್ತೀವಿ. ನಾ ಸಮಾಜ ಸೇವಕ ಎಲ್ಲ ಗಂಟೆ ಅಡ್ಡಾಡ್ತೀನಿ. ನಾವು ಅದೇಪ್ಪ ಹಿಂಗೆಲ್ಲ ಮಾಡಬೇಡ್ರಿ. ಇದಕ್ಕೆ ರಾಜಕೀಯ ಜನರು ಇದಕ್ಕೆ ಭಯ ತೊಳಾತಾರ. ರಾಜಕೀಯ ಮಾತು ಯಾರಿಗೂ ಕೇಳಕ್ ಹೋಗ್ಬೇಡ್ರಿ. ಇವ್ ರಾಜಕೀಯ ಮಾತು ತಮ್ಮ ಮತಗೋಸ್ಕರ, ತಮ್ಮ ಮತ 4 ಮತ ಬೀಳಿ ಹಿಂದೂ ಮಂದಿ ಬಗ್ಗೆ ಹೇಳಾಕತ್ತಾರ. ವಾ ಹಿಂದೂ ಮಂದಿ ಕಟ್ಟು ಎತ್ತು ಹಿಡಿಯಾಗತ್ತಿಲ್ಲ. ಅವ್ರು ನಿಮ್ಗೆ ಬೆಳೆಸಾಕತ್ತಾರ, ನಿಮ್ಮನ್ನ ಬೆಳೆಸಾಕತ್ತಾರ. ಅದಕ್ಕೆ ಹಿಂದೂ ತಾಯಂದರಿಗೆ ನಾ ವಿನಂತಿ ಮಾಡ್ಕೋತೇನೆ, ಯಾವ್ದು ತಮ್ಮ ಮಕ್ಕಳು ಕಳಿಸ್ಬಿಟ್ಟಾಗ ನಾವು ಅರ್ಧ ಮುಖವಾಡ ಹಾಕಿ ಕಳಿಸ್ಬಿಡಿ. ಶಾಲಾ ಕಾಲೇಜಿಗೆ ಕಳಿಸ್ಬಿಡಿ, ಎಲ್ಲಿ ಕಳಿಸಿ ಅರ್ಧ ಮುಖವಾಡ ಹಾಕಿ ಕಳಿಸ್ಕೊಡಿ. ಯಾಕಂದ್ರೆ ಈ ರಾಜಕೀಯ ಮಂದಿ ಮಾತು ಕೇಳಕ್ ಹೋಗ್ಬೇಡ್ರಿ. ಆದ ಕಾರಣ ದಯವಿಟ್ಟು ಇದಕ್ಕೆ ಅಪಸ್ಪತ್ ಕೊಡ್ಬೇಡ್ರಿ. ಯಾರ ರಾಜಕೀಯ ಮಂದಿ ಮಾತು ಕೇಳಕ್ ಹೋಗ್ಬೇಡ್ರಿ. ಇದಕ್ಕೆ ಹಿಜಾಬ್ ಐತಿ, ಪಜಾಬ್ ಐತಿ, ಕುಜಾಬ್ ಐತಿ, ಏನಿಲ್ಲ. ತಲೆ ತುಂಬ ಶರಗು, ಅರ್ಧ ಮುಖವಾಡು, ಇದು ಮೇನ್ ನಮಗೆ. ಹಿಜಾಬ್ ಬೇಡ ನಮಗೇನು. ಇದನ್ನ ಎಲ್ಲ ವಿನಂತಿ ಮಾಡ್ಕೊತೀನಿ. ಎಲ್ಲರೂ ನಾನು ಉತ್ತರ ಕರ್ನಾಟಕದ ಧಾರವಾಡ ಜಿಲ್ಲೆಯಲ್ಲಿ ಎಲ್ಲ ಹಿಂದೂ ಮುಸಲ್ಮಾನ್ ಬಾಂಧವ್ರಿಗೆ ನಾನು ವಿನಂತಿ ಮಾಡ್ಕೊತೀನಿ. ಇದ್ರ ಬಗ್ಗೆ ರಾಜಕೀಯ ಸಪೋರ್ಟ್ ಮಾಡಕ್ ಹೋಗ್ಬೇಡ್ರಿ. ರಾಜಕೀಯ ಬಗ್ಗೆ ಹಿಜಾಬ್ ಬಗ್ಗೆ ಮಾತಾಡೋ ಅಂತ ಹೇಳ್ರಿ. ಇದ್ರ ಬಗ್ಗೆ ಹಿಜಾಬ್ ಬಗ್ಗೆ ಮಾತಾಡಬೇಡ್ರಿ. ನಮ್ಮ ಮಕ್ಕಳು ಸೇಫ್ ಇರ್ತಾವ. ಯಾಕಂದ್ರೆ ಈಗಿನ ರಾಜಕೀಯ ಒಳಗೆ, ಈಗಿನ ಕಲಿಯುಗದೊಳಗೆ ಬಹಳಷ್ಟು ಅನಾಹುತ ತಪ್ತಾವ್. ಆದ ಕಾರಣ ದಯವಿಟ್ಟು ಎಲ್ಲರೂ ಕೈ ಮುಗಿದು ಹಿಂದೂ ಮುಸಲ್ಮಾನ್ ಬಾಂಧವ್ರಿಗೆ ಇದನ್ನ ರಾಜಕೀಯ ಲೇಪನ ಮಾಡಬೇಡ ಅಂತ ಹೇಳಿ ರಾಜಕೀಯ ಮಂದಿ.